ವಿದ್ಯಾಘಾತ ಆತಂಕ ಸರ್ಕಾರಿ ಆಸ್ಪತ್ರೆಯಲ್ಲೂ ಕೂಡ ವೈದ್ಯರ ಕೊರತೆ ಎದ್ದು ಕಾಣ್ತಾ ಇದೆ. ಬಾಗಲಕೋಟೆ ಚಿಕಿತ್ಸೆ ಸಿಗದೆ ರೋಗಿಗಳು ಪರದಾಡ್ತಿದ್ದಾರೆ. ಜಿಲ್ಲಾಸ್ಪತ್ರೆ 8 ವೈದ್ಯರು ಬೇರೆಡೆಗೆ ವರ್ಗಾವಣೆ ಕೂಡ ಗೊಂಡಿದ್ದಾರೆ. ಬಾಗಲಕೋಟೆಯಲ್ಲಿ ವೈದ್ಯರಿಲ್ಲದೆ ರೋಗಿಗಳ ಪರದಾಟ. ಜಿಲ್ಲಾಸ್ಪತ್ರೆ ಹೇಳೋಕ್ ಮಾತ್ರ ಜಿಲ್ಲಾಸ್ಪತ್ರೆ, ಒಂದು ಡಿಸ್ಟಿಕ್ ಆಸ್ಪತ್ರೆ. ಅದು ಜಿಲ್ಲಾಸ್ಪತ್ರೆಯಲ್ಲಿ ಸಕಾಲಕ್ಕೆ ನೆರಿಗೆ ಸಿಗ್ತಾ ಇಲ್ಲ ವೈದ್ಯರು ಅಂತ ಹೇಳಿದ್ರೆ, ವೈದ್ಯರೇ ಇಲ್ಲ ಅಂತ ಹೇಳಿದ್ರೆ ಏನ್ ಮಾಡೋದಾಗಾದ್ರೆ? ಅಲ್ಲಿ ಏನು ಟ್ರೀಟ್ಮೆಂಟ್ ಮಾತ್ರ ಸಿಗ್ತಾ ಇದೆ? ಹಾಗಾದ್ರೆ ಖಾಲಿ ಜ್ವರ, ನೆಗಡಿ, ಕೆಮ್ಮು, ಶೀತ ಇದಕ್ಕೆ ಮಾತ್ರ ಟ್ರೀಟ್ಮೆಂಟ್? ಹಾಗಾದ್ರೆ ದೊಡ್ಡ ದೊಡ್ಡ ಕಾಯಿಲೆ ಶುರುವಂತ ಸಂದರ್ಭದಲ್ಲಿ ಇದನ್ನ ಯಾವ ರೀತಿಯಾಗಿ ಟ್ರೀಟ್ಮೆಂಟ್ ಕೊಡ್ತಾರೆ? ಅಲ್ಲಿ ವೈದ್ಯರಿಲ್ಲ ಅಂತ ಸಂದರ್ಭದಲ್ಲಿ. ಬಟ್ ಈ ಬಗ್ಗೆ ಒಂದು ಪ್ರತ್ಯಕ್ಷ ವರದಿ ಇದೆ, ಬನ್ನಿ ನೋಡ್ಕೊಂಡು ಬರೋಣ. ಬಾಗಲಕೋಟೆಯ ಜಿಲ್ಲಾ ಆಸ್ಪತ್ರೆ ಇವತ್ತಿನ ದಿನ ಸಾಕಷ್ಟು ರೋಗಿಗಳಿಂದ ತುಂಬ ತುಳುಕಾಡ್ತಕ್ಕಂತ ಒಂದು ಸನ್ನಿವೇಶ ಇರ್ತದೆ. ಆದ್ರೆ ಇವತ್ತಿನ ದಿನ ಈಗಾಗಲೇ ಹಿಂದೆಯೂ ಕೂಡ ಸಾಕಷ್ಟು ಇಲ್ಲಿ ಸಿಬ್ಬಂದಿ ಕೂಡ ಕಡಿಮೆ ಇತ್ತು. ಹೀಗಾಗಿ ರೋಗಿಗಳು ಕೂಡ ಪರದಾಡುವಂತಹ ಸ್ಥಿತಿ ಇತ್ತು. ಆದ್ರೆ ನಿನ್ನೆ ರಾತ್ರೋರಾತ್ರಿ 7 ಜನ ಡಾಕ್ಟರ್ಸ್ ಗಳನ್ನ ಕೂಡ ವರ್ಗಾವಣೆ ಮಾಡಿ ಆದೇಶ ಹೊರಡಿಸಿದೆ ರಾಜ್ಯ ಸರ್ಕಾರ. ಈ ಹಿನ್ನೆಲೆಯಲ್ಲಿ ಸಾರ್ವಜನಿಕರು ಹೇಳುವಂತ ಮಾತೇನಂತಂದ್ರೆ, ಎಲ್ಲಾ ಡಾಕ್ಟರ್ಸ್ ಗಳನ್ನ ಬದಲಾವಣೆ ಮಾಡಿ ಇಲ್ಲಿದ್ದಂತ ಡಾಕ್ಟರ್ಗಳು ಇಲ್ಲ, ಇಂಥವ್ರಿಲ್ಲ, ಹೊರಗಿನ ಒಂದು ಆಸ್ಪತ್ರೆಗಳಿಗೆ ಲಾಭ ಮಾಡುವ ನಿಟ್ಟಿನಲ್ಲಿ ಈ ಕೆಲಸ ಮಾಡ್ತಾ ಇದೆ ಅನ್ನುವಂಥದ್ದು ಕೂಡ ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಈ ನಿಟ್ಟಿನಲ್ಲಿ ಆದಷ್ಟು ಬೇಗನೆ ಸರ್ಕಾರ ಮುನ್ನೆಚ್ಚರಿಕೆ ವಹಿಸಿ ಈಗ ರೋಗಿಗಳಿಗೆ ಅವಶ್ಯ ಇರತಕ್ಕಂತ ಎಲ್ಲಾ ಒಂದು ಡಾಕ್ಟರ್ಸ್ ಗಳನ್ನ ಈ ಒಂದು ಆಸ್ಪತ್ರೆಯಲ್ಲಿ ಇರಬೇಕು ಅನ್ನುವಂಥದ್ದೇ ಸಾರ್ವಜನಿಕರ ಒತ್ತಾಯವಾಗಿದೆ. ಕ್ಯಾಮರಾಮನ್ ಮಾಂದೇಶ್ ಜೊತೆ ಸಿದ್ದು ದುತ್ರಗಾಮಿ, ರಿಪಬ್ಲಿಕ್ ಕನ್ನಡ, ಬಾಗಲಕೋಟೆ. ವಿದ್ಯಾಘಾತ ಆತಂಕ ಸರ್ಕಾರಿ ಆಸ್ಪತ್ರೆಯಲ್ಲೂ ಕೂಡ ವೈದ್ಯರ ಕೊರತೆ ಎದ್ದು ಕಾಣ್ತಾ ಇದೆ. ಬಾಗಲಕೋಟೆ ಚಿಕಿತ್ಸೆ ಸಿಗದೆ ರೋಗಿಗಳು ಪರದಾಡ್ತಿದ್ದಾರೆ. ಜಿಲ್ಲಾಸ್ಪತ್ರೆ 8 ವೈದ್ಯರು ಬೇರೆಡೆಗೆ ವರ್ಗಾವಣೆ ಕೂಡ ಗೊಂಡಿದ್ದಾರೆ. ಬಾಗಲಕೋಟೆಯಲ್ಲಿ ವೈದ್ಯರಿಲ್ಲದೆ ರೋಗಿಗಳ ಪರದಾಟ. ಜಿಲ್ಲಾಸ್ಪತ್ರೆ ಹೇಳೋಕ್ ಮಾತ್ರ ಜಿಲ್ಲಾಸ್ಪತ್ರೆ, ಒಂದು ಡಿಸ್ಟಿಕ್ ಆಸ್ಪತ್ರೆ. ಅದು ಜಿಲ್ಲಾಸ್ಪತ್ರೆಯಲ್ಲಿ ಸಕಾಲಕ್ಕೆ ನೆರಿಗೆ ಸಿಗ್ತಾ ಇಲ್ಲ ವೈದ್ಯರು ಅಂತ ಹೇಳಿದ್ರೆ, ವೈದ್ಯರೇ ಇಲ್ಲ ಅಂತ ಹೇಳಿದ್ರೆ ಏನ್ ಮಾಡೋದಾಗಾದ್ರೆ? ಅಲ್ಲಿ ಏನು ಟ್ರೀಟ್ಮೆಂಟ್ ಮಾತ್ರ ಸಿಗ್ತಾ ಇದೆ? ಹಾಗಾದ್ರೆ ಖಾಲಿ ಜ್ವರ, ನೆಗಡಿ, ಕೆಮ್ಮು, ಶೀತ ಇದಕ್ಕೆ ಮಾತ್ರ ಟ್ರೀಟ್ಮೆಂಟ್? ಹಾಗಾದ್ರೆ ದೊಡ್ಡ ದೊಡ್ಡ ಕಾಯಿಲೆ ಶುರುವಂತ ಸಂದರ್ಭದಲ್ಲಿ ಇದನ್ನ ಯಾವ ರೀತಿಯಾಗಿ ಟ್ರೀಟ್ಮೆಂಟ್ ಕೊಡ್ತಾರೆ? ಅಲ್ಲಿ ವೈದ್ಯರಿಲ್ಲ ಅಂತ ಸಂದರ್ಭದಲ್ಲಿ. ಬಟ್ ಈ ಬಗ್ಗೆ ಒಂದು ಪ್ರತ್ಯಕ್ಷ ವರದಿ ಇದೆ, ಬನ್ನಿ ನೋಡ್ಕೊಂಡು ಬರೋಣ. ಬಾಗಲಕೋಟೆಯ ಜಿಲ್ಲಾ ಆಸ್ಪತ್ರೆ ಇವತ್ತಿನ ದಿನ ಸಾಕಷ್ಟು ರೋಗಿಗಳಿಂದ ತುಂಬ ತುಳುಕಾಡ್ತಕ್ಕಂತ ಒಂದು ಸನ್ನಿವೇಶ ಇರ್ತದೆ. ಆದ್ರೆ ಇವತ್ತಿನ ದಿನ ಈಗಾಗಲೇ ಹಿಂದೆಯೂ ಕೂಡ ಸಾಕಷ್ಟು ಇಲ್ಲಿ ಸಿಬ್ಬಂದಿ ಕೂಡ ಕಡಿಮೆ ಇತ್ತು. ಹೀಗಾಗಿ ರೋಗಿಗಳು ಕೂಡ ಪರದಾಡುವಂತಹ ಸ್ಥಿತಿ ಇತ್ತು. ಆದ್ರೆ ನಿನ್ನೆ ರಾತ್ರೋರಾತ್ರಿ 7 ಜನ ಡಾಕ್ಟರ್ಸ್ ಗಳನ್ನ ಕೂಡ ವರ್ಗಾವಣೆ ಮಾಡಿ ಆದೇಶ ಹೊರಡಿಸಿದೆ ರಾಜ್ಯ ಸರ್ಕಾರ. ಈ ಹಿನ್ನೆಲೆಯಲ್ಲಿ ಸಾರ್ವಜನಿಕರು ಹೇಳುವಂತ ಮಾತೇನಂತಂದ್ರೆ, ಎಲ್ಲಾ ಡಾಕ್ಟರ್ಸ್ ಗಳನ್ನ ಬದಲಾವಣೆ ಮಾಡಿ ಇಲ್ಲಿದ್ದಂತ ಡಾಕ್ಟರ್ಗಳು ಇಲ್ಲ, ಇಂಥವ್ರಿಲ್ಲ, ಹೊರಗಿನ ಒಂದು ಆಸ್ಪತ್ರೆಗಳಿಗೆ ಲಾಭ ಮಾಡುವ ನಿಟ್ಟಿನಲ್ಲಿ ಈ ಕೆಲಸ ಮಾಡ್ತಾ ಇದೆ ಅನ್ನುವಂಥದ್ದು ಕೂಡ ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಈ ನಿಟ್ಟಿನಲ್ಲಿ ಆದಷ್ಟು ಬೇಗನೆ ಸರ್ಕಾರ ಮುನ್ನೆಚ್ಚರಿಕೆ ವಹಿಸಿ ಈಗ ರೋಗಿಗಳಿಗೆ ಅವಶ್ಯ ಇರತಕ್ಕಂತ ಎಲ್ಲಾ ಒಂದು ಡಾಕ್ಟರ್ಸ್ ಗಳನ್ನ ಈ ಒಂದು ಆಸ್ಪತ್ರೆಯಲ್ಲಿ ಇರಬೇಕು ಅನ್ನುವಂಥದ್ದೇ ಸಾರ್ವಜನಿಕರ ಒತ್ತಾಯವಾಗಿದೆ. ಕ್ಯಾಮರಾಮನ್ ಮಾಂದೇಶ್ ಜೊತೆ ಸಿದ್ದು ದುತ್ರಗಾಮಿ, ರಿಪಬ್ಲಿಕ್ ಕನ್ನಡ, ಬಾಗಲಕೋಟೆ. ವಿದ್ಯಾಘಾತ ಆತಂಕ ಸರ್ಕಾರಿ ಆಸ್ಪತ್ರೆಯಲ್ಲೂ ಕೂಡ ವೈದ್ಯರ ಕೊರತೆ ಎದ್ದು ಕಾಣ್ತಾ ಇದೆ. ಬಾಗಲಕೋಟೆ ಚಿಕಿತ್ಸೆ ಸಿಗದೆ ರೋಗಿಗಳು ಪರದಾಡ್ತಿದ್ದಾರೆ. ಜಿಲ್ಲಾಸ್ಪತ್ರೆ 8 ವೈದ್ಯರು ಬೇರೆಡೆಗೆ ವರ್ಗಾವಣೆ ಕೂಡ ಗೊಂಡಿದ್ದಾರೆ. ಬಾಗಲಕೋಟೆಯಲ್ಲಿ ವೈದ್ಯರಿಲ್ಲದೆ ರೋಗಿಗಳ ಪರದಾಟ. ಜಿಲ್ಲಾಸ್ಪತ್ರೆ ಹೇಳೋಕ್ ಮಾತ್ರ ಜಿಲ್ಲಾಸ್ಪತ್ರೆ, ಒಂದು ಡಿಸ್ಟಿಕ್ ಆಸ್ಪತ್ರೆ. ಅದು ಜಿಲ್ಲಾಸ್ಪತ್ರೆಯಲ್ಲಿ ಸಕಾಲಕ್ಕೆ ನೆರಿಗೆ ಸಿಗ್ತಾ ಇಲ್ಲ ವೈದ್ಯರು ಅಂತ ಹೇಳಿದ್ರೆ, ವೈದ್ಯರೇ ಇಲ್ಲ ಅಂತ ಹೇಳಿದ್ರೆ ಏನ್ ಮಾಡೋದಾಗಾದ್ರೆ? ಅಲ್ಲಿ ಏನು ಟ್ರೀಟ್ಮೆಂಟ್ ಮಾತ್ರ ಸಿಗ್ತಾ ಇದೆ? ಹಾಗಾದ್ರೆ ಖಾಲಿ ಜ್ವರ, ನೆಗಡಿ, ಕೆಮ್ಮು, ಶೀತ ಇದಕ್ಕೆ ಮಾತ್ರ ಟ್ರೀಟ್ಮೆಂಟ್? ಹಾಗಾದ್ರೆ ದೊಡ್ಡ ದೊಡ್ಡ ಕಾಯಿಲೆ ಶುರುವಂತ ಸಂದರ್ಭದಲ್ಲಿ ಇದನ್ನ ಯಾವ ರೀತಿಯಾಗಿ ಟ್ರೀಟ್ಮೆಂಟ್ ಕೊಡ್ತಾರೆ? ಅಲ್ಲಿ ವೈದ್ಯರಿಲ್ಲ ಅಂತ ಸಂದರ್ಭದಲ್ಲಿ. ಬಟ್ ಈ ಬಗ್ಗೆ ಒಂದು ಪ್ರತ್ಯಕ್ಷ ವರದಿ ಇದೆ, ಬನ್ನಿ ನೋಡ್ಕೊಂಡು ಬರೋಣ. ಬಾಗಲಕೋಟೆಯ ಜಿಲ್ಲಾ ಆಸ್ಪತ್ರೆ ಇವತ್ತಿನ ದಿನ ಸಾಕಷ್ಟು ರೋಗಿಗಳಿಂದ ತುಂಬ ತುಳುಕಾಡ್ತಕ್ಕಂತ ಒಂದು ಸನ್ನಿವೇಶ ಇರ್ತದೆ. ಆದ್ರೆ ಇವತ್ತಿನ ದಿನ ಈಗಾಗಲೇ ಹಿಂದೆಯೂ ಕೂಡ ಸಾಕಷ್ಟು ಇಲ್ಲಿ ಸಿಬ್ಬಂದಿ ಕೂಡ ಕಡಿಮೆ ಇತ್ತು. ಹೀಗಾಗಿ ರೋಗಿಗಳು ಕೂಡ ಪರದಾಡುವಂತಹ ಸ್ಥಿತಿ ಇತ್ತು. ಆದ್ರೆ ನಿನ್ನೆ ರಾತ್ರೋರಾತ್ರಿ 7 ಜನ ಡಾಕ್ಟರ್ಸ್ ಗಳನ್ನ ಕೂಡ ವರ್ಗಾವಣೆ ಮಾಡಿ ಆದೇಶ ಹೊರಡಿಸಿದೆ ರಾಜ್ಯ ಸರ್ಕಾರ. ಈ ಹಿನ್ನೆಲೆಯಲ್ಲಿ ಸಾರ್ವಜನಿಕರು ಹೇಳುವಂತ ಮಾತೇನಂತಂದ್ರೆ, ಎಲ್ಲಾ ಡಾಕ್ಟರ್ಸ್ ಗಳನ್ನ ಬದಲಾವಣೆ ಮಾಡಿ
ಇಲ್ಲಿದ್ದಂತ ಡಾಕ್ಟರ್ಗಳು ಇಲ್ಲ, ಇಂಥವ್ರಿಲ್ಲ, ಹೊರಗಿನ ಒಂದು ಆಸ್ಪತ್ರೆಗಳಿಗೆ ಲಾಭ ಮಾಡುವ ನಿಟ್ಟಿನಲ್ಲಿ ಈ ಕೆಲಸ ಮಾಡ್ತಾ ಇದೆ ಅನ್ನುವಂಥದ್ದು ಕೂಡ ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಈ ನಿಟ್ಟಿನಲ್ಲಿ ಆದಷ್ಟು ಬೇಗನೆ ಸರ್ಕಾರ ಮುನ್ನೆಚ್ಚರಿಕೆ ವಹಿಸಿ ಈಗ ರೋಗಿಗಳಿಗೆ ಅವಶ್ಯ ಇರತಕ್ಕಂತ ಎಲ್ಲಾ ಒಂದು ಡಾಕ್ಟರ್ಸ್ಗಳನ್ನ ಈ ಒಂದು ಆಸ್ಪತ್ರೆಯಲ್ಲಿ ಇರಬೇಕು ಅನ್ನುವಂಥದ್ದೇ ಸಾರ್ವಜನಿಕರ ಒತ್ತಾಯವಾಗಿದೆ. ಕ್ಯಾಮರಾಮನ್ ಮಾಂತೇಶ್ ಜೊತೆ ಸಿದ್ದು ದುತ್ರಗಾಮಿ, ರಿಪಬ್ಲಿಕ್ ಕನ್ನಡ, ಬಾಗಲಕೋಟೆ. ಹೃದಯಾಘಾತ ಆತಂಕ ಸರ್ಕಾರಿ ಆಸ್ಪತ್ರೆಯಲ್ಲೂ ಕೂಡ ವೈದ್ಯರ ಕೊರತೆ ಎದ್ದು ಕಾಣ್ತಾ ಇದೆ. ಬಾಗಲಕೋಟೆ ಚಿಕಿತ್ಸೆ ಸಿಗದೆ ರೋಗಿಗಳು ಪರದಾಡ್ತಿದ್ದಾರೆ. ಜಿಲ್ಲಾಸ್ಪತ್ರೆ 8 ವೈದ್ಯರು ಬೇರೆಡೆಗೆ ವರ್ಗಾವಣೆ ಕೂಡ ಗೊಂಡಿದ್ದಾರೆ. ಬಾಗಲಕೋಟೆಯಲ್ಲಿ ವೈದ್ಯರಿಲ್ಲದೆ ರೋಗಿಗಳ ಪರದಾಟ. ಜಿಲ್ಲಾಸ್ಪತ್ರೆ ಹೇಳೋಕ್ ಮಾತ್ರ ಜಿಲ್ಲಾಸ್ಪತ್ರೆ, ಒಂದು ಡಿಸ್ಟಿಕ್ ಆಸ್ಪತ್ರೆ. ಜಿಲ್ಲಾಸ್ಪತ್ರೆಯಲ್ಲಿ ಸಕಾಲಕ್ಕೆ ನೆರಿಗೆ ಸಿಗ್ತಾ ಇಲ್ಲ ವೈದ್ಯರು ಅಂತ ಹೇಳಿದ್ರೆ, ವೈದ್ಯರೇ ಇಲ್ಲ ಅಂತ ಹೇಳಿದ್ರೆ ಏನ್ ಮಾಡೋದಾಗಾದ್ರೆ? ಅಲ್ಲಿ ಏನಕ್ಕೆ ಟ್ರೀಟ್ಮೆಂಟ್ ಮಾತ್ರ ಸಿಗ್ತಾ ಇದೆ? ಹಾಗಾದ್ರೆ ಖಾಲಿ ಜ್ವರ, ನೆಗಡಿ, ಕೆಮ್ಮು, ಶೀತ ಇದಕ್ಕೆ ಮಾತ್ರ ಟ್ರೀಟ್ಮೆಂಟ್? ಹಾಗಾದ್ರೆ ದೊಡ್ಡ ದೊಡ್ಡ ಕಾಯಿಲೆ ಶುರುವಂತ ಸಂದರ್ಭದಲ್ಲಿ ಇದನ್ನ ಯಾವ ರೀತಿಯಾಗಿ ಟ್ರೀಟ್ಮೆಂಟ್ ಕೊಡ್ತಾರೆ? ಅಲ್ಲಿ ವೈದ್ಯರಿಲ್ಲ ಅಂತ ಸಂದರ್ಭದಲ್ಲಿ ನೋಡಿ, ಈ ಬಗ್ಗೆ ಒಂದು ಪ್ರತ್ಯಕ್ಷ ವರದಿ ಇದೆ, ಬನ್ನಿ ನೋಡ್ಕೊಂಡು ಬರೋದು. ಬಾಗಲಕೋಟೆಯ ಜಿಲ್ಲಾ ಆಸ್ಪತ್ರೆ ಇವತ್ತಿನ ದಿನ ಸಾಕಷ್ಟು ರೋಗಿಗಳಿಂದ ತುಂಬ ತುಳುಕಾಡ್ತಕ್ಕಂತ ಒಂದು ಸನ್ನಿವೇಶ ಇರ್ತದೆ. ಆದ್ರೆ ಇವತ್ತಿನ ದಿನ ಈಗಾಗಲೇ ಹಿಂದೆಯೂ ಕೂಡ ಸಾಕಷ್ಟು ಇಲ್ಲಿ ಸಿಬ್ಬಂದಿ ಕೂಡ ಕಡಿಮೆ ಇತ್ತು, ಹೀಗಾಗಿ ರೋಗಿಗಳು ಕೂಡ ಪರದಾಡುವಂತಹ ಸ್ಥಿತಿ ಇತ್ತು. ಆದ್ರೆ ನಿನ್ನೆ ರಾತ್ರೋರಾತ್ರಿ 7 ಜನ ಡಾಕ್ಟರ್ಸ್ ಗಳನ್ನ ಕೂಡ ವರ್ಗಾವಣೆ ಮಾಡಿ ಆದೇಶ ಹೊರಡಿಸಿದೆ ರಾಜ್ಯ ಸರ್ಕಾರ. ಈ ಹಿನ್ನೆಲೆಯಲ್ಲಿ ಸಾರ್ವಜನಿಕರು ಹೇಳುವಂತ ಮಾತೇನಂತಂದ್ರೆ, ಎಲ್ಲಾ ಡಾಕ್ಟರ್ಸ್ ಗಳನ್ನ ಬದಲಾವಣೆ ಮಾಡಿ ಇಲ್ಲಿದ್ದಂತ ಡಾಕ್ಟರ್ಗಳು ಇಲ್ಲ, ಇಂಥವ್ರಿಲ್ಲ, ಹೊರಗಿನ ಒಂದು ಆಸ್ಪತ್ರೆಗಳಿಗೆ ಲಾಭ ಮಾಡುವ ನಿಟ್ಟಿನಲ್ಲಿ ಈ ಕೆಲಸ ಮಾಡ್ತಾ ಇದೆ ಅನ್ನುವಂಥದ್ದು ಕೂಡ ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಈ ನಿಟ್ಟಿನಲ್ಲಿ ಆದಷ್ಟು ಬೇಗನೆ ಸರ್ಕಾರ ಮುನ್ನೆಚ್ಚರಿಕೆ ವಹಿಸಿ ಈಗ ರೋಗಿಗಳಿಗೆ ಅವಶ್ಯ ಇರತಕ್ಕಂತ ಎಲ್ಲಾ ಒಂದು ಡಾಕ್ಟರ್ಸ್ಗಳನ್ನ ಈ ಒಂದು ಆಸ್ಪತ್ರೆಯಲ್ಲಿ ಇರಬೇಕು ಅನ್ನುವಂಥದ್ದೇ ಸಾರ್ವಜನಿಕರ ಒತ್ತಾಯವಾಗಿದೆ. ಕ್ಯಾಮರಾಮನ್ ಮಾಂತೇಶ್ ಜೊತೆ ಸಿದ್ದು ದುತ್ರಗಾಮಿ, ರಿಪಬ್ಲಿಕ್ ಕನ್ನಡ, ಬಾಗಲಕೋಟೆ. ಹೃದಯಾಘಾತ ಆತಂಕ ಸರ್ಕಾರಿ ಆಸ್ಪತ್ರೆಯಲ್ಲೂ ಕೂಡ ವೈದ್ಯರ ಕೊರತೆ ಎದ್ದು ಕಾಣ್ತಾ ಇದೆ. ಬಾಗಲಕೋಟೆ ಚಿಕಿತ್ಸೆ ಸಿಗದೆ ರೋಗಿಗಳು ಪರದಾಡ್ತಿದ್ದಾರೆ. ಜಿಲ್ಲಾಸ್ಪತ್ರೆ 8 ವೈದ್ಯರು ಬೇರೆಡೆಗೆ ವರ್ಗಾವಣೆ ಕೂಡ ಗೊಂಡಿದ್ದಾರೆ. ಬಾಗಲಕೋಟೆಯಲ್ಲಿ ವೈದ್ಯರಿಲ್ಲದೆ ರೋಗಿಗಳ ಪರದಾಟ. ಜಿಲ್ಲಾಸ್ಪತ್ರೆ ಹೇಳೋಕ್ ಮಾತ್ರ ಜಿಲ್ಲಾಸ್ಪತ್ರೆ, ಒಂದು ಡಿಸ್ಟಿಕ್ ಆಸ್ಪತ್ರೆ. ಜಿಲ್ಲಾಸ್ಪತ್ರೆಯಲ್ಲಿ ಸಕಾಲಕ್ಕೆ ನೆರಿಗೆ ಸಿಗ್ತಾ ಇಲ್ಲ ವೈದ್ಯರು ಅಂತ ಹೇಳಿದ್ರೆ, ವೈದ್ಯರೇ ಇಲ್ಲ ಅಂತ ಹೇಳಿದ್ರೆ ಏನ್ ಮಾಡೋದಾಗಾದ್ರೆ? ಅಲ್ಲಿ ಏನಕ್ಕೆ ಟ್ರೀಟ್ಮೆಂಟ್ ಮಾತ್ರ ಸಿಗ್ತಾ ಇದೆ? ಹಾಗಾದ್ರೆ ಖಾಲಿ ಜ್ವರ, ನೆಗಡಿ, ಕೆಮ್ಮು, ಶೀತ ಇದಕ್ಕೆ ಮಾತ್ರ ಟ್ರೀಟ್ಮೆಂಟ್? ಹಾಗಾದ್ರೆ ದೊಡ್ಡ ದೊಡ್ಡ ಕಾಯಿಲೆ ಶುರುವಂತ ಸಂದರ್ಭದಲ್ಲಿ ಇದನ್ನ ಯಾವ ರೀತಿಯಾಗಿ ಟ್ರೀಟ್ಮೆಂಟ್ ಕೊಡ್ತಾರೆ? ಅಲ್ಲಿ ವೈದ್ಯರಿಲ್ಲ ಅಂತ ಸಂದರ್ಭದಲ್ಲಿ ನೋಡಿ, ಈ ಬಗ್ಗೆ ಒಂದು ಪ್ರತ್ಯಕ್ಷ ವರದಿ ಇದೆ, ಬನ್ನಿ ನೋಡ್ಕೊಂಡು ಬರೋದು. ಬಾಗಲಕೋಟೆಯ ಜಿಲ್ಲಾ ಆಸ್ಪತ್ರೆ ಇವತ್ತಿನ ದಿನ ಸಾಕಷ್ಟು ರೋಗಿಗಳಿಂದ ತುಂಬ ತುಳುಕಾಡ್ತಕ್ಕಂತ ಒಂದು ಸನ್ನಿವೇಶ ಇರ್ತದೆ. ಆದ್ರೆ ಇವತ್ತಿನ ದಿನ ಈಗಾಗಲೇ ಹಿಂದೆಯೂ ಕೂಡ ಸಾಕಷ್ಟು ಇಲ್ಲಿ ಸಿಬ್ಬಂದಿ ಕೂಡ ಕಡಿಮೆ ಇತ್ತು, ಹೀಗಾಗಿ ರೋಗಿಗಳು ಕೂಡ ಪರದಾಡುವಂತಹ ಸ್ಥಿತಿ ಇತ್ತು. ಆದ್ರೆ ನಿನ್ನೆ ರಾತ್ರೋರಾತ್ರಿ 7 ಜನ ಡಾಕ್ಟರ್ಸ್ ಗಳನ್ನ ಕೂಡ ವರ್ಗಾವಣೆ ಮಾಡಿ ಆದೇಶ ಹೊರಡಿಸಿದೆ ರಾಜ್ಯ ಸರ್ಕಾರ. ಈ ಹಿನ್ನೆಲೆಯಲ್ಲಿ ಸಾರ್ವಜನಿಕರು ಹೇಳುವಂತ ಮಾತೇನಂತಂದ್ರೆ, ಎಲ್ಲಾ ಡಾಕ್ಟರ್ಸ್ ಗಳನ್ನ ಬದಲಾವಣೆ ಮಾಡಿ ಇಲ್ಲಿದ್ದಂತ ಡಾಕ್ಟರ್ಗಳು ಇಲ್ಲ, ಇಂಥವ್ರಿಲ್ಲ, ಹೊರಗಿನ ಒಂದು ಆಸ್ಪತ್ರೆಗಳಿಗೆ ಲಾಭ ಮಾಡುವ ನಿಟ್ಟಿನಲ್ಲಿ ಈ ಕೆಲಸ ಮಾಡ್ತಾ ಇದೆ ಅನ್ನುವಂಥದ್ದು ಕೂಡ ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಈ ನಿಟ್ಟಿನಲ್ಲಿ ಆದಷ್ಟು ಬೇಗನೆ ಸರ್ಕಾರ ಮುನ್ನೆಚ್ಚರಿಕೆ ವಹಿಸಿ ಈಗ ರೋಗಿಗಳಿಗೆ ಅವಶ್ಯ ಇರತಕ್ಕಂತ ಎಲ್ಲಾ ಒಂದು ಡಾಕ್ಟರ್ಸ್ ಗಳನ್ನ ಈ ಒಂದು ಆಸ್ಪತ್ರೆಯಲ್ಲಿ ಇರಬೇಕು ಅನ್ನುವಂಥದ್ದೇ ಸಾರ್ವಜನಿಕರ ಒತ್ತಾಯವಾಗಿದೆ. ಕ್ಯಾಮರಾಮನ್ ಮಾಂತೇಶ್ ಜೊತೆ ಸಿದ್ದು ದುತ್ರಗಾಮಿ, ರಿಪಬ್ಲಿಕ್ ಕನ್ನಡ, ಬಾಗಲಕೋಟೆ.